ಹೇ ಗೈಸ್, ನೀವು ನೋಡ್ತಾ ಇದ್ದೀರಾ VKYT ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಹೈ ಎಂಡ್ ಪಿ ಸಿ ಇರ್ದೇನೆ ಅಥವಾ ನಮ್ಮ ಹತ್ರ ಒಂದು ಹೈ ಎಂಡ್ ಫೋನ್ ಇರ್ದೇನೆ ಒಂದು ಲೋ ಎಂಡ್ ಪಿ ಸಿ ಅಥವಾ ಲೋ ಎಂಡ್ ಮೊಬೈಲ್ನಲ್ಲಿ ದೊಡ್ಡ ಗೇಮ್ನ ಹೇಗೆ ಆಡೋದು ಮತ್ತು ಈ ಒಂದು ಟೆಕ್ನಾಲಜಿನ ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಗೇಮ್ನ ಹೇಗೆ ಆಡೋದನ್ನು ಆಮೇಲೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಮತ್ತು ಇದನ್ನು ಹೇಗೆ ನಾವು ಉಪಯೋಗಿಸ್ಕೋಬೋದು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ಒಂದು ಟೆಕ್ನಾಲಜಿಯನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂತಾರೆ. ಈ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಸರ್ವರ್ ಇದೆ ಅಂದ್ಕೊಳ್ಳಿ. ಈ ಒಂದು ದೊಡ್ಡ ಸರ್ವರ್ ಇದೆ. ಈ ಸರ್ವರ್ನಲ್ಲಿ ತುಂಬ ಸ್ಟೋರೇಜ್ ಇದೆ. ಎಷ್ಟು ಟೆರಾಬೈಟ್ ಸ್ಟೋರೇಜ್ ಇದೆ ಅಂದ್ಕೊಳ್ಳಿ. ಈ ಟೆರಾಬೈಟ್ ಇರುವ ಸ್ಟೋರೇಜ್ನ ಇವಾಗ ನಾನು ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಇವಾಗ ನನಗೆ ಕೆಲವೊಂದು TB ಒಂದು ಸ್ಟೋರೇಜ್ ಬೇಕು ಅಂದ್ಕೊಳ್ಳಿ. ನಾನು ಅವರಿಗೆ ದುಡ್ಡು ಕೊಟ್ಟು ಆ ಒಂದು ಟೆರಾಬೈಟ್ನ ನಾನು ಖರೀದಿ ಮಾಡ್ಕೊಳ್ತೀನಿ. ಅಂದರೆ ಅದರೊಳಗಿರೋ ಒಂದು ಸ್ಟೋರೇಜ್ನ ಖರೀದಿ ಮಾಡ್ಕೊಳ್ತೀನಿ. ಇದು ಒಂಥರ ಸರ್ವಿಸ್. ಮತ್ತು ಇವಾಗ ನಾನು ಒಂದು ವೆಬ್ಸೈಟ್ ಮಾಡಿದ್ದೇನೆ ಅಂದ್ಕೊಳ್ಳಿ. ಆ ವೆಬ್ಸೈಟ್ಗೆ ಒಂದು ಸ್ಟೋರೇಜ್ ಬೇಕು. ಈ ಒಂದು ಸ್ಟೋರೇಜ್ಗೋಸ್ಕರ ನಾನು ದುಡ್ಡು ಕೊಟ್ಟು ಅವರ ಒಂದು ಸ್ಟೋರೇಜ್ನ ನಾನು ದುಡ್ಡು ಕೊಟ್ಟು ತೊಗೊಳ್ತೀನಿ. ಇದು ಒಂಥರ ಸರ್ವಿಸು. ನಿಮಗೆ ಗೇಮ್ ಆಡೋದಕ್ಕೆ ಸ್ಟೋರೇಜ್ ಬೇಕು, ಆ ಸ್ಟೋರೇಜ್ನ ಅವ್ರು ಕೊಡ್ತಾರೆ. ಅದು ಒಂಥರ ಒಂದು ಸರ್ವಿಸು. ಇದೆಲ್ಲನೂ ಕಲಿಸಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತಾರೆ. ನಿಮಗೆ ಬೇಕಾದ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಅಥವಾ ನಿಮ್ಮ ಒಂದು ಸ್ಟೋರೇಜ್ನ ಸರ್ವಿಸ್ ಆಗಿ ಪ್ರೊವೈಡ್ ಮಾಡೋದಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಇವಾಗ ನನ್ನ ಹತ್ರ ಒಂದು ಮನೆ ಇದೆ. ಈ ಮನೆಯನ್ನು ರೆಂಟ್ ಕೊಡಬೇಕು ಆಗಿದೆ. ಇವಾಗ ಯಾರಿಗೆ ಬೇಕೋ ಈ ಮನೆಯನ್ನು ನನ್ನ ಹತ್ರ ಬರ್ತಾರೆ, ನನಗೆ ಕೇಳ್ತಾರೆ ಈ ಮನೆ ಬೇಕಂತೇಳಿ. ದುಡ್ಡು ಕೊಟ್ಟು ಇದನ್ನು ರೆಂಟ್ ತೊಗೊಳ್ತಾರೆ. 1 ತಿಂಗಳ, 2 ತಿಂಗಳ ಅಥವಾ 3 ತಿಂಗಳ, 1 ವರ್ಷ ಈ ಥರ ರೆಂಟನ್ನ ತೊಗೊಳ್ತಾರೆ. ಅದೇ ರೀತಿ ಇವ್ರ ಹತ್ರ ಒಂದು ಸ್ಟೋರೇಜ್ ಇದೆ. ಈ ಸ್ಟೋರೇಜ್ನ ನೀವು ಎಷ್ಟು ಟೈಮಿಗೋಸ್ಕರ ಬೇಕಂದರೆ 1 ತಾಸು ಬೇಕಾ ಅಥವಾ 2 ತಾಸು ಬೇಕಾ ಅಥವಾ 1 ದಿನ ಬೇಕಾ, 1 ವಾರ ಬೇಕಾ, ಈ ತರಹದ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇರುತ್ತೆ. ಅದನ್ನು ನೀವು ಬೈ ಮಾಡಿಬಿಟ್ಟು ನೀವು ಅದನ್ನು ಸರ್ವಿಸಸ್ನ ಯೂಸ್ ಮಾಡಿ. ಈ ಸರ್ವಿಸ್ನ ಪ್ರೊವೈಡ್ ಮಾಡೋ ಕಂಪ್ನಿಗಳು ತುಂಬ ಇದ್ದಾವೆ. ಫಾರ್ ಎಕ್ಸಾಂಪಲ್ ಅಮೆಝಾನ್ ವೆಬ್ ಸರ್ವಿಸ್ ಇದೆ ಅಥವಾ ಗೂಗಲ್ ಅವ್ರದ್ದು ವೆಬ್ ಸರ್ವಿಸ್ ಇದೆ. ಈಗ ಹೇಳ್ಬೇಕಂದ್ರೆ ನೆಟ್ಫ್ಲಿಕ್ಸ್ ಅವರು ಎಲ್ಲ ನಿಮಗೆ ನೋಡ್ತಿರಲ್ವ, ಯಾವುದೇ ಒಂಥರ ಅವರ ಒಂದು ವೆಬ್ ಸೀರೀಸ್ಗಳನ್ನ ನೋಡ್ತಿರಲ್ವ, ಅದೆಲ್ಲ ಸ್ಟೋರ್ ಆಗಿರೋದು ಅಮೆಝಾನ್ ವೆಬ್ ಸರ್ವರ್ಸ್ನಲ್ಲೇ. ಅಂದರೆ ಅಮೆಝಾನ್ ಒಂದು ಸರ್ವರ್ನಲ್ಲೇ ಸ್ಟೋರ್ ಆಗಿದೆ. ಈ ಥರ ದೊಡ್ಡ ಕಂಪ್ನಿಗಳು ಅಂದರೆ ಅವರು ಮೇನ್ ಒಂದು ವರ್ಕ್ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಈ ಥರ ಇವೆಲ್ಲ ಮೇಂಟೈನ್ ಮಾಡೋದಕ್ಕೆ ಅವರು ತುಂಬ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅವರು ಇವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಯಾರಂದರೆ ಈ ಒಂದು ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇರ್ತಾರಲ್ಲ, ಕ್ಲೌಡ್ ಕಂಪ್ಯೂಟಿಂಗ್ ಈ ಥರ ಸ್ಟೋರೇಜ್ನ ಪ್ರೊವೈಡ್ ಮಾಡ್ತಾ ಇರ್ತಾರಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಅದರಿಂದ ಅವರಿಗೆ ಒಂದು ಮೇಂಟೈನಿಂಗ್ ಖರ್ಚು ಕಮ್ಮಿ ಆಗುತ್ತೆ. ಇದರಿಂದ ಅವರ ಒಂದು ಪ್ರೊಡಕ್ಷನ್ ಮೇಲೆ ಜಾಸ್ತಿ ಇಂಪಾರ್ಟೆಂಟ್ನ ಕೊಡ್ಬೋದು ಅಂತೇಳಿ ಈ ಥರದ ಒಂದು ಸರ್ವಿಸಸ್ನ ಅವರು ಜಾಸ್ತಿ ಉಪಯೋಗಿಸೋಕ್ಕೆ ಟ್ರೈ ಮಾಡ್ತಾರೆ. ಗೈಸ್, ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ನ ಒಂದು ಲಾಭ ಏನಪ್ಪ ಅಂದರೆ, ಇವಾಗ ನಾನು ಈಗ ಆ ಒಂದು ಸೋರ್ಸನ್ನು ಮೊಬೈಲಲ್ಲಿ ನೋಡ್ತಾ ಇದ್ದೇನೆ ಅಂದ್ಕೊಳ್ಳಿ. ಈಗ ಡೈರೆಕ್ಟ್ ನೀನು ಲ್ಯಾಪ್ಟಾಪಿಗೆ ಶಿಫ್ಟ್ ಆದರೆ ಆ ಒಂದು ಕ್ರೆಡೆನ್ಷಿಯಲ್ನ ಹಾಕ್ಬಿಟ್ಟು ಅಲ್ಲಿಂದ ನೀನು ಯೂಸ್ ಮಾಡ್ಬೋದು. ಮತ್ತು ಅದರಿಂದ ನೀನು ಟ್ಯಾಬಿಗೆ ಶಿಫ್ಟ್ ಆದರೆ ಅದನ್ನು ನೀವು ಟ್ಯಾಬ್ನಲ್ಲಿ ಶಿಫ್ಟ್ ಮಾಡ್ಬೋದು. ನಿಮ್ಮ ಕೆಲಸವನ್ನು ಮೊಬೈಲಲ್ಲಿ ಮಾಡ್ಬೋದು, ಲ್ಯಾಪ್ಟಾಪ್ನಲ್ಲಿ ಮಾಡ್ಬೋದು, ಟ್ಯಾಬ್ನಲ್ಲಿ ಮಾಡ್ಬೋದು. ಇಡೀ ಜಗತ್ತಿನಲ್ಲಿ ಎಲ್ಲಿದ್ದರೂ ಅದನ್ನು ಆ್ಯಕ್ಸಸ್ ಮಾಡ್ಬೋದು. ಇದು ಒಂಥರ ಅಡ್ವಾಂಟೇಜ್ ಇದು ಕ್ಲೌಡ್ ಕಂಪ್ಯೂಟಿಂಗ್ದು. ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಇವಾಗ ನೀನು ಒಂದು ಸ್ಟೋರೇಜನ್ನ ಬೇಕಾಗಿದೆ ಅಂದ್ಕೊಳ್ಳಿ. ಆ ಸ್ಟೋರೇಜ್ನ ನೀವು ಈಗ ಒಂದು ಪೆನ್ ಡ್ರೈವು ಅಥವಾ ಯಾವುದೋ ಒಂದು ಹಾರ್ಡ್ ಡಿಸ್ಕ್ನು ಇಟ್ಟಿದ್ದಾರೆ ಅಂದ್ಕೊಳ್ಳಿ. ಅದು ತುಂಬ ವರ್ಷಗಳ ನಿಮ್ಮದು ಹಳೆಯ ಒಂದು ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿರುತ್ತೆ ಅಂದ್ಕೊಳ್ಳಿ. ಅದು ಒಂದು ವೇಳೆ ಕಳೆದೋಯ್ತು ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ನೀವು ಆ ಒಂದು ಆನ್ಲೈನಲ್ಲಿ ಸ್ಟೋರ್ ಮಾಡಿದ್ರಿ ಅಂದರೆ ಅದನ್ನು ನೀವು ಎಲ್ಲಿ ಬೇಕಾದರೆ ಆ್ಯಕ್ಸೆಸ್ ಮಾಡ್ಬೋದು, ಯಾವಾಗ ಬೇಕಾದರೆ ಆ್ಯಕ್ಸೆಸ್ ಮಾಡ್ಬೋದು. ಒಂದು ವೇಳೆ ಅವ್ರ ಸರ್ವರ್ ಸುಟ್ಟೋಯ್ತಪ್ಪ ಅಂದ್ರೂ ನಿಮಗೆ ಆ ಒಂದು ಡೇಟಾ ನಿಮಗೆ ಸಿಗುತ್ತೆ. ಯಾಕಂದರೆ ಅವರು ಎಲ್ಲ ಒಂದು ನೀವು ಅಪ್ಲೋಡ್ ಮಾಡಿರೋ ಇನ್ಫಾರ್ಮೇಷನ್ ಕಾಪಿ ಮಾಡಿ ತಮ್ಮ ಒಂದು ಬೇರೆ ಎಲ್ಲೆಲ್ಲಿ ಸರ್ವರ್ ಇದೆ ಅದರಲ್ಲೆಲ್ಲ ಸೇವ್ ಮಾಡಿಟ್ಟಿರ್ತಾರೆ. ಅದರಿಂದ ನಿಮ್ಗೆ ಯಾವಾಗ ಬೇಕೋ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದು ಆ ಕಂಪ್ನಿಯೊಂದು ಜಂಜಾಟ. ಅವನು ಏನು ಮಾಡ್ತಾನೋ, ಹೇಗೆ ಇಟ್ಕೊಳ್ತಾನೋ, ಏನು ಮಾಡ್ತಾನೋ, ನಮ್ಮ ಹತ್ರ ಕಳೀತೆ, ನಮ್ಮ ಹತ್ರ ಕೆಟ್ಟೋಗುತ್ತೆ ಅಂತನೋ ತಾನೇ ಅವ್ರ ಕನೆ ಕೊಟ್ಟಿದ್ದು. ಅವನು ಏನಾದರೂ ಮಾಡಿ ಅದನ್ನು ಮೇಂಟೈನ್ ಮಾಡ್ತಾನೆ. ಅದರಿಂದ ಅವ್ನ ಕಂಪ್ನಿ ನಡೆಯುತ್ತಲ್ವ.
ಈಗ ಇದ್ರ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈಗ ನನ್ನ ಒಂದು ಕಂಪ್ನಿ ಇದೆ ಅಂದ್ಕೊಳ್ಳಿ. ಈಗ ನನ್ನ ಕಂಪ್ನಿಯಲ್ಲಿ 100 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಅವರ ಒಂದು ಡೀಟೇಲ್ಸು, ಅವರು ಎಲ್ಲಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಎಷ್ಟೊತ್ತು ಕೆಲಸ ಮಾಡ್ತಾರೆ, ಇವಾಗ ಎಷ್ಟು ಸಂಬಳ ಕೊಡಬೇಕು, ಅದನ್ನೆಲ್ಲನೂ ನಾನು ನನ್ನ ಒಂದು ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿದ್ದೀನಿ ಅಂದ್ಕೊಳ್ಳಿ ಇವಾಗ. ಅಥವಾ ನಮ್ಮ ಒಂದು ಡೇಟಾ ಸೆಂಟರ್ನಲ್ಲಿ ಸ್ಟೋರ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಈಗ ಒಂದು ವೇಳೆ ಅವರು 1000 ಜನ ಆಗೋದು, ಇನ್ನೊಂದು ವರ್ಷ ಬಿಟ್ಟು ಒಂದು 1000 ಜನ ಆಗೋದ್ರು ಅಂದ್ಕೊಳ್ಳಿ. ಅವ್ರನ್ನೆಲ್ಲ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೆ ಮತ್ತು ನಾನು ದುಡ್ಡು ಖರ್ಚು ಮಾಡಿ ಮತ್ತೆ ಆ ಡೇಟಾ ಸ್ಟೋರ್ನ ಎಕ್ಸ್ಟೆಂಡ್ ಮಾಡ್ಸೋಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ. ಅದಕ್ಕೋಸ್ಕರ ದೊಡ್ಡ ಕಂಪ್ನಿಗಳು ಏನು ಮಾಡುತ್ತೆ ಅಂದರೆ, ಅವರು ಫಸ್ಟು ಎಷ್ಟು ಬೇಕೋ ಅಷ್ಟು ಸರ್ವರ್ನ ತೊಗೊಳ್ತಾರೆ ಆ ದುಡ್ಡು ಕೊಟ್ಟು. ಅಂದರೆ ಕಮ್ಮಿ ರೊಕ್ಕ ಆಗುತ್ತಲ್ವ, ಅದರಿಂದ ಆ ಸರ್ವರನ್ನು ಖರೀದಿ ಮಾಡಿಕೊಂಡು ಅವ್ರಿಗೆ ಯಾವಾಗ ಬೇಕೋ ಅವಾಗ ಎಕ್ಸ್ಟೆಂಡ್ ಮಾಡ್ಬೋದು ಆ ಸರ್ವರ್ನ. ಅದಕ್ಕೋಸ್ಕರ ಆ ಒಂದು ಉಳಿದಿದ್ದ ದುಡ್ಡನ್ನು ಅವರ ಒಂದು ಪ್ರೊಡಕ್ಷನ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅವರು ಇದನ್ನೆಲ್ಲ ಜಂಜಾಟ ಬೇಡ ಅಂತ ಹೇಳ್ಬಿಟ್ಟು ಅವರು ಒಂದು ಉಳಿದಿರೋ ಹಣನ ಅವರ ಒಂದು ಪ್ರೊಡಕ್ಷನ್ಗೆ ಹೆಚ್ಚಿಗೆ ಖರ್ಚು ಮಾಡ್ಕೊಳ್ತಾರೆ ದುಡ್ಡನ್ನು. ಇದರಿಂದ ಅವರಿಗೆ ಹಣ ಕೂಡ ಉಳಿಯುತ್ತೆ, ಯಾವುದೇ ಒಂಥರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇವಾಗ ಈ ಗೇಮಿನ ಒಂದು ಪ್ಲಾಟ್ಫಾರ್ಮಿಗೆ ಬಂದರೆ ಕ್ಲೌಡ್ ಗೇಮಿಂಗ್ ಅಂತಾರೆ. ಏನಪ್ಪ ಅಂದರೆ, ಇವಾಗ ಈ ಒಂದು ಸರ್ವರ್ ಇದೆ ಅಂದ್ಕೊಳ್ಳಿ. ಈ ಒಂದು ನಾನು ಸ್ಟೋರೇಜ್ ಅಂತ ಹೇಳಿದ್ನಲ್ಲ, ಅದನ್ನು ಸರ್ವರ್ ಅಂದ್ಕೊಳ್ಳಿ. ಈ ಸರ್ವರೇ ಒಂದು ದೊಡ್ಡ ಕಂಪ್ಯೂಟರ್ ಅಂದ್ಕೊಳ್ಳಿ. ಈ ಕಂಪ್ಯೂಟರ್ನಲ್ಲಿ ನಮ್ಗೆ ಯಾವ ಗೇಮ್ ಬೇಕೋ ಆ ಗೇಮ್ನ ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ನಿಮ್ಗೆ ಇಷ್ಟ ಬಂದಿರೋ ಗೇಮ್ನ ಅದರಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ಆ ಸಪೋರ್ಟ್ ಮಾಡುವಂಥ ಗೇಮ್ಗಳನ್ನು ಮಾತ್ರ ನೀವು ಇನ್ಸ್ಟಾಲ್ ಮಾಡ್ಬೋದು. ಅದನ್ನು ಒಂದು ಹೈ ಎಂಡ್ ಪಿ ಸಿ ಅಂದ್ಕೊಳ್ಳಿ. ಹೈ ಎಂಡ್ ರ್ಯಾಮ್ ಇದೆ, ಹೈ ಗ್ರಾಫಿಕ್ಸ್ ಕಾರ್ಡ್ ಇದೆ, ಎಲ್ಲನೂ ಇದೆ, ಪವರ್ ಸಪ್ಲೈ ಇದೆ, 24 ಗಂಟೆ ಪವರ್ ಸಪ್ಲೈ ಇದೆ, ಎಲ್ಲನೂ ಇದೆ. ಅದರಲ್ಲಿ ನೀವು ನಿಮ್ಮ ಗೇಮನ್ನು ಸೇವ್ ಮಾಡಿರ್ತೀರ. ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಆ್ಯಕ್ಸಸ್ ಮಾಡ್ಬೋದು. ಅಂದರೆ ಅದರಲ್ಲಿ ಅದು ಒಂದು ಹೆಸರಲ್ಲೇ ಹೇಳಿದಾಗ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದಾಗೆ ಅದನ್ನು ಎಲ್ಲ ಒಂದು ಪ್ರಾಸೆಸ್ ಮಾಡಿ, ಅಂದರೆ ಕಂಪ್ಯೂಟಿಂಗ್ ಮಾಡಿ ನಮಗೆ ಬರೋ ಔಟ್ಪುಟ್ನ ನಮ್ಮ ಮೊಬೈಲಿಗೆ ಕಳಿಸ್ಕೊಡುತ್ತೆ ಅಥವಾ ನಮ್ಮ ಒಂದು ಲ್ಯಾಪ್ಟಾಪ್ಗೆ ಕಳಿಸ್ಕೊಡುತ್ತೆ. ನಿಮ್ಗೆ ಯಾವ್ಯಾವ ಒಂದು ದೊಡ್ಡ ಗೇಮ್ನ ಅದರಲ್ಲಿ ನೀವು ಕಂಪ್ಯೂಟ್ ಮಾಡಿಬಿಟ್ಟು ಅದರಲ್ಲಿ ಬರೋ ಔಟ್ಪುಟ್ನ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಆ ಒಂದು ಮಜಾನ ನೀವು ತೊಗೊಳ್ಬೋದು. ನಿಮಗೆ ಬೇಕಾದದಿಷ್ಟೇ, ಒಂದು ಆ ಸರ್ವಿಸ್ನ ಪ್ರೊವೈಡ್ ಮಾಡೋಕ್ಕೆ ದುಡ್ಡು ಮತ್ತು ಹೈ ಇಂಟರ್ನೆಟ್ ಸ್ಪೀಡ್ ಅಥವಾ 10ರಿಂದ 15 Mbps ಪರ್ ಸೆಕೆಂಡ್ ಬರೋವಂಥ ಒಂದು ಇಂಟರ್ನೆಟ್ ಸ್ಪೀಡ್ ಇದ್ದರೆ ನೀವು ಒಂದು ಈ ಸರ್ವಿಸಸ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇಂಡಿಯಾದಲ್ಲಿ ಸದ್ಯಕ್ಕೆ ಈ ಒಂದು ಸರ್ವಿಸ್ ಇಲ್ಲ ಅಂದ್ಕೊಳ್ತೀನಿ. ಮುಂದೆ ಬರೋ ಒಂದು ವರ್ಷದಲ್ಲಿ ಬರ್ಬೋದು. ಕೆಲವೊಂದು ಜನ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ನೀವು ಬೇಕಂದರೆ ಒಂದು GeForce NVIDIA GeForce Now ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಅದರಿಂದ ನೀವು ಈ ಒಂದು ಅವರು ಗೇಮ್ ಡೆವಲಪ್ ಮಾಡೋ ಒಂದು ಕಂಪ್ನಿ ಅದು NVIDIA GeForce ಅಂದರೆ ಒಂದು ಗ್ರಾಫಿಕ್ಸ್ ಕಾರ್ಡ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಕಂಪ್ನಿಯವರು ಆ ಒಂದು ನಾವು ಅನ್ನೋದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನ್. ನೀವು ಆ ಅಪ್ಲಿಕೇಶನ್ನ ಯೂಸ್ ಮಾಡಿಬಿಟ್ಟು ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡಬಹುದು. ಈ ಒಂದು ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ ಅಂದ್ಕೊಳ್ತೀನಿ. ನೀವು VPN ಯೂಸ್ ಮಾಡಿಬಿಟ್ಟು ಈ ಒಂದನ್ನು GeForce Nowವನ್ನು ಆ್ಯಕ್ಸಸ್ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಯಾವುದೇ ಒಂಥರ ಹೈ ಎಂಡ್ PC ಬೇಕಾಗೋದಿಲ್ಲ, ಒಂದು ಹೈ ಎಂಡ್ ಕಂಪ್ಯೂಟರ್ ಬೇಕಾಗೋದಿಲ್ಲ, ಒಂದು ಹೈ ಎಂಡ್ ಮೊಬೈಲ್ ಬೇಕಾಗೋದಿಲ್ಲ. ಬೇಕಾಗಿರೋದಿಷ್ಟೇ ನಿಮಗೆ ಒಂದು ಹೈ ಆ್ಯಂಡ್ ಇಂಟರ್ನೆಟ್ ಬೇಕು ಅಷ್ಟೇ. ಹೈ ಸ್ಪೀಡ್ ಇಂಟರ್ನೆಟ್ ಇದ್ದರೆ ನೀವು ಅದನ್ನು ಆ್ಯಕ್ಸಸ್ ಮಾಡ್ಬೋದು. ನೀವು ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಬಹುದು. ಇವಾಗ ಮೊನ್ನೆ ಬಂದ ಅಂತಹ ಒಂದು ಸೈಬರ್ ಪಂಕ್ ಗೇಮ್ನ ನೀವು ಆಡಬಹುದು. GTA 5 ಗೇಮ್ಸ್ನ ಆಡಬಹುದು. ಒಂದು ದೊಡ್ಡ ಸಾಫ್ಟ್ವೇರ್ಸ್ ಪ್ರೀಮಿಯರ್ ಪ್ರೋ ಅಥವಾ ಯಾವುದೋ ಒಂಥರ ದೊಡ್ಡ ಸಾಫ್ಟ್ವೇರ್ನ ನೀವು ಆನ್ಲೈನಲ್ಲೇ ಯೂಸ್ ಮಾಡ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲದೆ. ಯಾಕಂದರೆ ಅದು ಫುಲ್ಲು ಸ್ಪೀಡ್ ಹೈ ಸ್ಪೀಡ್ ಇಂಟರ್ನೆಟ್ ಇದ್ದರೆ ಸಾಕು, ಅದೇ ಎಲ್ಲ ಪ್ರೊಸೆಸಿಂಗ್ ಮಾಡುತ್ತೆ, ಎಲ್ಲ ಒಂದು ಔಟ್ಪುಟ್ನ ನಿಮಗೆ ಕೊಡುತ್ತೆ. ನೀವು ಆನ್ಲೈನಲ್ಲೇ ಕುಂತು ಕೆಲಸ ಮಾಡೋದು. ಅಂದರೆ ನಿಮ್ಗೆ ಇಂಟರ್ನೆಟ್ ಸ್ಪೀಡ್ ಇರಬೇಕಷ್ಟೇ ಇದನ್ನು ಯೂಸ್ ಮಾಡೋಕ್ಕೆ, ಈ ಒಂದು ಸರ್ವಿಸಸ್ನ ಯೂಸ್ ಮಾಡೋಕ್ಕೆ. ಈ ಒಂದು ಸರ್ವಿಸಸ್ ನಮ್ಮ ಇಂಡಿಯಾದಲ್ಲಿ ಬಂದರೆ ತುಂಬ ಹಿಟ್ ಆಗೋದು. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಯಾರು ಅಷ್ಟೊಂದು ಲಕ್ಷ 2 ಲಕ್ಷ ದುಡ್ಡು ಕೊಟ್ಟು ಒಂದು ಗೇಮಿಂಗ್ PC ಬಿಲ್ಡ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಪಾವರ್ಟಿ ರೇಟ್ ಜಾಸ್ತಿ ಇರೋದ್ರಿಂದ ಈ ಒಂದು ಸರ್ವಿಸಸ್ ನಮ್ಮ ಇಂಡಿಯಾಗೆ ಬಂದರೆ ತುಂಬ ಹಿಟ್ ಆಗುತ್ತೆ. ಇಂಟರ್ನೆಟ್ ಸ್ಪೀಡ್ ಒಂದೇ ಜಾಸ್ತಿ ಇರಬೇಕು ಅಷ್ಟೇ ಈ ಒಂದು ಸರ್ವಿಸಸ್ನ ಯೂಸ್ ಮಾಡೋಕ್ಕೆ. ಕನ್ಕ್ಲೂಷನಿಗೆ ಬಂದರೆ ಈ ಒಂದು ಸರ್ವಿಸಸ್ನ ನೀವು ಪಡಿಬಹುದು VPN ಯೂಸ್ ಮಾಡಿಕೊಂಡು. ನನಗಂತೂ ಈ ಒಂದು ಟೆಕ್ನಾಲಜಿ ನಂಗೆ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ನೀವೊಂದು ಈ ಥರ ಒಂದು ಸರ್ವಿಸಸ್ನ ಪಡಿಬೇಕಂದ್ರೆ ನೀವು GeForce NVIDIA ಒಂದು ನಾವನ್ನ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವೊಂದು ಈ ಒಂದು ಸರ್ವಿಸಸ್ನ ಎಂಜಾಯ್ ಮಾಡ್ಬೋದು. ಅಂದರೆ ಅದಕ್ಕೆ ಸಪೋರ್ಟ್ ಆಗುವಂತಹ ಒಂದು ಗೇಮ್ಸ್ನ ನೀವು ಆಡ್ಬೋದು ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ದಟ್ ಈಸ್ ಇಟ್ ಫಾರ್ ಟುಡೇ ಗಾಯ್ಸ್. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.
ನಿಮಗೆ ಇದೇ ತರಹದ ಒಂದು ಹೊಸ ಕಂಟೆಂಟ್ನ ಪ್ರೊವೈಡ್ ಮಾಡ್ತಾ ಇರ್ತೇನೆ. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.